ಸಂಜೆ ಶುಭಕಾಮನೆಗಳು. ತಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ದೇಶದಲ್ಲಿ ಪ್ರಕರಣಗಳ ಸಂಖ್ಯೆ ಕೋರ್ಟ್ಗೆ ಬರ್ತಾ ಇರ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ. ಅದನ್ನು ನಾವು ಕೋರ್ಟಿನ ಮುಖಾಂತರ ತೀರ್ಮಾನ ಮಾಡೋದ್ರಲ್ಲಿ ಸ್ವಲ್ಪ ವಿಳಂಬ ಆಗ್ತಿರೋದು ಎಲ್ರಿಗೂ ಕೂಡ ಒಂದು ಚಿಂತೆಯ ಸಂಗತಿಯಾಗಿದೆ. ಈ ನಿಟ್ಟಿನಲ್ಲಿ ಪರ್ಯಾಯವಾಗಿ ಯಾವ ರೀತಿಯಾದ ತೀರ್ಮಾನಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ರಾಷ್ಟ್ರದಲ್ಲಿರ್ತಕ್ಕಂಥ ಕಾನೂನು ಸೇವೆ ಪ್ರಾಧಿಕಾರ, ಮೀಡಿಯೇಷನ್ ಸೆಂಟ್ರು ಅಂದರೆ ಸಂಧಾನದ ಮುಖಾಂತರ ತೀರ್ಮಾನ ಮಾಡ್ತಕ್ಕಂಥದ್ದು, ಲೋಕ ಅದಾಲತ್ಗಳ ಮುಖಾಂತರ ಸಣ್ಣ ಪುಟ್ಟ ಪ್ರಕರಣಗಳನ್ನ ತೀರ್ಮಾನ ಮಾಡ್ತಕ್ಕಂಥದ್ದು, ಹೀಗೆ ಹಲವು ವಿಚಾರಗಳನ್ನು ನಾವು ಯೋಚನೆ ಮಾಡಿದ್ದು. ಹಿಂದೆ ಕೂಡ ಅವುಗಳಲ್ಲಿ ನಾವು ಯಶಸ್ಸನ್ನು ಕಂಡಿದ್ದೇವೆ. ಈಗಲೂ ಕೂಡ ಅಂತಹದೇ ಒಂದು ವಿಶೇಷ ಲೋಕ ಅದಾಲತ್ನ 21 ಏಪ್ರಿಲಿಂದ ಹಿಡಿದು 21, 22, 23 ಆಗಸ್ಟ್ವರೆಗೂ ನಡೆಸಬೇಕು. ಅಂದರೆ ಈಗಿಂದನೇ ಪ್ರಾರಂಭ ಮಾಡಿಕೊಂಡು 21 ಆಗಸ್ಟು, 22 ಆಗಸ್ಟು ಮತ್ತು 23 ಆಗಸ್ಟ್ ಈ 3 ದಿವಸಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಲೋಕ ಅದಾಲತ್ಗಳನ್ನ ಮಾಡಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ದೇಶಾದ್ಯಂತ ಬಹಳಷ್ಟು ಪ್ರಕರಣಗಳನ್ನು ಸುಪ್ರೀಂ ಕೋರ್ಟ್ನವರು ಇದು ರಾಜಿಗೆ ಯೋಗ್ಯವಾದದ್ದು ಅಂತ ಹೇಳಿ ಅವರೇ ಅದನ್ನು ಅವರ ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ ಪ್ರಕರಣಗಳನ್ನು ಅವರು ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ, ಶಾರ್ಟ್ ಲಿಸ್ಟ್ ಮಾಡಿ. ಅದರಂತೆ ಚಿತ್ರದುರ್ಗ ಜಿಲ್ಲೆಗೆ 58 ಪ್ರಕರಣಗಳನ್ನು ಸುಪ್ರೀಂ ಕೋರ್ಟ್ನವರು ಈಗ ಅಂದರೆ ಇವೆಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಇರ್ತಕ್ಕಂಥ ಪ್ರಕರಣಗಳು. ಚಿತ್ರದುರ್ಗದಿಂದ ಹೋಗಿರ್ತಕ್ಕಂಥ ಹಲವು ಪ್ರಕರಣಗಳಲ್ಲಿ 58 ಪ್ರಕರಣಗಳು ರಾಜಿಗೆ ಸೂಕ್ತವಾದವು. ಅದನ್ನು ನೀವು ಆ ಪಾರ್ಟಿಗಳನ್ನ, ಪಕ್ಷಕಾರರನ್ನ ಕರೆಸಿ ಮಾತಾಡಿ ವಕೀಲರ ಸಹಾಯ ತೆಗೆದುಕೊಳ್ಳಿ, ಮತ್ತು ಎಲ್ಲೆಲ್ಲಿ ಜಿಲ್ಲಾಡಳಿತದ ಅವರ ಒಂದು ಸಹಾಯ ಮತ್ತು ಸಹಕಾರ ಬೇಕಾಗತ್ತೆ ಅದನ್ನು ತೆಗೆದುಕೊಳ್ಳಿ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿರ್ತಕ್ಕಂಥದ್ದು. ಇದಲ್ಲದೆ ನಮ್ಮ ಮಾಮೂಲು ಪ್ರತಿ ವರ್ಷ ನಡೆಸ್ತಕ್ಕಂಥ ಲೋಕ ಅದಾಲತ್ತು ಇತ್ಯಾದಿಗಳಲ್ಲೆಲ್ಲ ಇದೆ. ಉದ್ದೇಶ ಏನು ಅಂತ ಹೇಳಿದ್ರೆ, ಇಂತಹ ಪ್ರಕರಣಗಳು ರಾಜಿ ಸಂಧಾನದ ಮುಖಾಂತರ ಇತ್ಯರ್ಥವಾದರೆ, ಅಂದರೆ ಆ ಇಬ್ಬರೂ ವಕೀಲರನ್ನ ಸುಪ್ರೀಂ ಕೋರ್ಟ್ ಮುಂದೆ ಕೇಳಿ ಇದು ನೀವು ರಾಜಿ ಪ್ರಯತ್ನ ಮಾಡ್ತೀವಿ ಅಂತ ಅವ್ರು ಹೇಳಿರೋದ್ರ ಮೇಲೆ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಈಗ ಅವ್ರಿಗೆಲ್ಲ ನಾವು ನೋಟಿಸ್ ಇತ್ಯಾದಿಗಳನ್ನ ಕೊಟ್ಟು ಕರೆಸಿ ಹೇಗೆ ಅವರು ಇತ್ಯರ್ಥ ಮಾಡ್ಕೋತಾರೆ ಮತ್ತು ಅವರ ಏನು ನಿಜವಾದ ತೊಂದರೆ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನು ಅವ್ರನ್ನ ಕರೆಸಿ ಪ್ರತಿಯೊಬ್ಬರನ್ನು ಮಾತಾಡಿಸಿ ರಾಜಿ ಮುಖಾಂತರ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಿದ್ರೆ ಅಷ್ಟರ ಮಟ್ಟಿಗೆ ಸುಪ್ರೀಂ ಕೋರ್ಟಿನ ಮೇಲೆ ಹೊರೆ ಕಡಿಮೆ ಆಗುತ್ತೆ. ಆ ಹೊರೆ ಕಡಿಮೆ ಆದಂಥ ಸಂದರ್ಭದಲ್ಲಿ ಯಾವ ಪ್ರಕರಣಕ್ಕೆ ನಿಜವಾಗ್ಲೂ ಅವ್ರಿಗೆ ಸಮಯ ಬೇಕು ಅನಿಸುತ್ತೋ ಇತ್ಯರ್ಥಕ್ಕೆ ಅಷ್ಟು ಸಮಯ ಉಳಿತಾಯ ಆಗುತ್ತೆ. ಜೊತೆಗೆ ಪಕ್ಷಕಾರರ ನಡುವೆ ಆಗ್ತಕ್ಕಂಥ ತೀರ್ಮಾನ ಇಬ್ಬರಿಗೂ ಸಂತೋಷ ಕೊಡ್ತಕ್ಕಂಥದ್ದಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೆಸರಿಗೆ ಸಮಾಧಾನ್ ಸಮಾರೋಹ ಅಂತಕ್ಕಂಥ ಒಂದು 2026 ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಅದನ್ನು ಮಾಡಿದ್ದಾರೆ. ಅದರದ್ದು ನಾವು ಕನ್ನಡದಲ್ಲಿ ಹೇಳ್ಕೊಳ್ಳೋದಾದರೆ ಈ ಸಮಾಧಾನಕ್ಕಾಗಿ ಇರ್ತಕ್ಕಂಥ ಸಮಾರಂಭ ಅಂತ ಈ ಥರ ಇಟ್ಕೋಬಹುದು ಅಂತ ಅನಿಸುತ್ತೆ. ಪಕ್ಷಕಾರರ ನಡುವೆ ರಾಜಿ ಆಯಿತು ಅಂತಂದರೆ ಅದಕ್ಕಿಂತ ಸಂತೋಷಕರವಾದ ಸಂಗತಿ ಇನ್ನೇನೂ ಇಲ್ಲ. ಜಿಲ್ಲಾಡಳಿತಕ್ಕಿರ್ಬೋದು, ನ್ಯಾಯಾಲಯಕ್ಕಿರ್ಬೋದು, ಇಡೀ ದೇಶದ ಅಭಿವೃದ್ಧಿಗೆ ಇರಬಹುದು, ಇವೆಲ್ಲವೂ ಕೂಡ ಅನುಕೂಲವಾಗ್ತಕ್ಕಂಥದ್ದು. ಹಾಗಾಗಿ ಸಮಾಧಾನ ಅವ್ರಿಗೆ ಸಿಗಬೇಕು ಅನ್ನೋದು ಎಲ್ಲರ ಆಶಯ. ಭಾಳ ಉತ್ತಮವಾಗಿರ್ತಕ್ಕಂಥ ಒಂದು ಹಳೇ ಗಾದೆ ಇದೆ ಉರ್ದುನಲ್ಲಿ, ಮಿಯಾ ಬೀವಿ ರಾಜಿ ಕ್ಯಾ ಕರೇಗಾ ಕಾಜಿ ಅಂತ. ಹಾಗಾಗಿ ಅಂತಹ ಒಂದೆಲ್ಲ ಆಗಲಿ ಅನ್ನೋ ಒಂದು ಆಶಯವನ್ನು ಇಟ್ಕೊಂಡಿದ್ದೀವಿ. ಇದಕ್ಕೆ ಇವತ್ತು ಜನಗಳಿಗೆಲ್ಲ ಬೇಕಾಗಿರ್ತಕ್ಕಂತಹ ಜಾಗೃತಿ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಅವ್ರಿಗೆ ಅರಿವು, ನೆರವು, ಇದಕ್ಕೆಲ್ಲವೂ ಕೂಡ ನಾವು ನೇರವಾಗಿ ಇತ್ಯರ್ಥ ಮಾಡ್ಕೊಂಡಿದ್ದೀವಿ. ನಮ್ಮ ಇಲ್ಲಿಯ ಲೀಗಲ್ ಸರ್ವಿಸಸ್ ಅಥಾರಿಟಿಯಿಂದ ನಮ್ಮ ಮೆಂಬರ್ ಸೆಕ್ರೆಟರಿ ಇದ್ದಾರೆ. ಅವರು ಈಗಾಗಲೇ ವರ್ಗಾವಣೆ ಆಗಿದ್ದರೂ ಕೂಡ ಕೊನೆ ನಿಮಿಷದ ತನಕ ನಾನಿದ್ದು ಎಲ್ಲ ಮಾಡ್ಕೊಡ್ತೀನಿ ಸರ್ ಅಂತ ನನಗೆ ಹೇಳಿದ್ದಾರೆ. ಅದರ ಸದುಪಯೋಗವನ್ನು ಮಾಡ್ಕೋಬೇಕು. ಮುಂದೆ ಬರ್ತಕ್ಕಂಥ ಸೆಕ್ರೆಟರಿಗಳು ಅವರು ಇರ್ತಾರೆ, ಜೂನ್ನಿಂದ ಹೊಸ ಸೆಕ್ರೆಟರಿಗಳು ಇರ್ತಾರೆ. ಅವರು ಕೂಡ ಇದನ್ನು ಎಲ್ಲಿ ನಿಂತಿತ್ತು ಅಲ್ಲಿಂದ ಮುಂದುವರಿಸ್ಕೊಂಡು ಹೋಗ್ತಾರೆ. ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಅದೇ ಸಂದರ್ಭದಲ್ಲಿ ಜೂನ್ನಿಂದ ಬೇರೆಯವರು ಬರ್ತಾ ಇರ್ತಕ್ಕಂಥದ್ದು. ಆದರೆ ಕಾರ್ಯಕ್ರಮಗಳು ಸಿಸ್ಟಮ್ ಶುಡ್ ಬಿ ದೇರ್ ಇನ್ ದಿ ಪ್ಲೇಸ್ ಅಂತ, ವ್ಯಕ್ತಿಗತವಾಗಿ ಅದಾಗಿರಬಾರದು. ಅದು ಆ ಒಂದು ಸಿಸ್ಟಮ್ನ ನಾವು ಅಲ್ಲಿ ಹಾಕ್ಕೊಂಡಿದ್ದಾಗ ಅದು ತನ್ನಿಂದ ತಾನೇ ನಡ್ಕೊಂಡು ಹೋಗಬೇಕು ಅಂತ. ನಾನು ಆಡಳಿತಾತ್ಮಕ ನ್ಯಾಯಾಧೀಶನಾಗಿರ್ಬೋದು, ಮತ್ತೊಬ್ಬರು ಬರ್ಬೋದು, ಯಾರೇ ಬಂದರೂ ಕೂಡ ಈ ನಾವು ಕಾರ್ಯಕ್ರಮವನ್ನು
ಈಗಾಗಲೇ ಅವ್ರು ಏನು ಮಾಡಿದ್ರು ಅಲ್ಲಿಂದ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಯಶಸ್ಸು ತರ್ಕೊಂಡು ಹೋಗ್ತಕ್ಕಂಥದ್ದು, ಇದರಲ್ಲಿ ಎಲ್ಲರ ಪಾತ್ರ ಮುಖ್ಯ ಇದೆ. ನಾಳೆ ದಿವಸ ನಮ್ಮ ಎಲ್ಲ ಯೂನಿಟಿನ, ಅಂದರೆ ಇವತ್ತು ವರ್ಕಿಂಗ್ ಡೇ ಇದ್ದಿದ್ದರಿಂದ ಹೊಳಲ್ಕೆರೆ ಅವರಾಗಲಿ ಅಥವಾ ಈ ಕಡೆಯಿಂದ ನಮಗೆ ಹಿರಿಯೂರಿಂದ ಆಗಲಿ ಚಳ್ಳಕೆರೆಯಿಂದ ಆಗಲಿ ಬರೋಕ್ಕೆ ಆಗಿಲ್ಲ ನ್ಯಾಯಾಧೀಶರುಗಳು. ಅವರೆಲ್ಲ ಬರಬೇಕು ಅಂತ ನಮಗೆ ಸ್ವಲ್ಪ ಸಮಯ ಬೇಕಾಗುತ್ತೆ ಇವತ್ತು. ಆ ದೃಷ್ಟಿಯಿಂದ ಅವ್ರನ್ನೆಲ್ಲ ನಾಳೆ ಭಾನುವಾರ ಇರೋದ್ರಿಂದ ಅವರನ್ನು ಕರೆಸಿ ಕಾನೂನಾತ್ಮಕವಾಗಿ ನ್ಯಾಯಾಲಯದ ದೃಷ್ಟಿಯಿಂದ ಏನೆಲ್ಲ ಸಲಹೆ ಸೂಚನೆಗಳನ್ನ ಕೊಡಬೇಕು ಅದನ್ನು ನಾಳೆ 4 ಗಂಟೆಗೆ ಇನ್ನೊಂದು ಮೀಟಿಂಗ್ನ ಇಟ್ಕೊಂಡಿದ್ದೀವಿ. ಅದು ನಮ್ಮ ನ್ಯಾಯಾಧೀಶರ ಮಧ್ಯೆ ಅಷ್ಟೇ ನಡೀತಕ್ಕಂಥ ಮೀಟಿಂಗು. ಅಲ್ಲಿ ತಮಗೆಲ್ಲ ಕರೆಸಿ ನಾವು ಹೇಳೋಕ್ಕಾಗೋಲ್ಲ. ಇಲ್ಲಿ ಹೇಳ್ಬೋದಾದಂಥ ವಿಚಾರಗಳನ್ನು ಇಲ್ಲಿ